ಆರೋಗ್ಯ ಇಲಾಖೆ ಸಂಬಂಧಪಟ್ಟಾಗೆ ನಮ್ಮ ರಾಜ್ಯ ಮಟ್ಟದ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಯಲ್ಲಿ ಎಲ್ಲ ನಮ್ಮ ಪ್ರೋಗ್ರಾಮ್ ಆಫೀಸರ್ಸ್ನ ಡೆಪ್ಯೂಟಿ ಡೈರೆಕ್ಟರ್ JD ಹಾಗೂ ಜಿಲ್ಲಾ ಮಟ್ಟದ DHO ಮತ್ತು ಪ್ರೋಗ್ರಾಮ್ ಆಫೀಸರ್ಗಳ ಒಂದು ಮೀಟಿಂಗ್ ನಾವು ಇವತ್ತು ಕರೆದಿದ್ದೇವೆ. ಇಡೀ ಒಂದು ಆರೋಗ್ಯ ಇಲಾಖೆಯ ಎಲ್ಲ ಯೋಜನೆಗಳು ಏನಿದೆ ಮತ್ತು ಆ ಕಾರ್ಯಕ್ರಮ ಯಾವ ರೀತಿ ಅನುಷ್ಠಾನ ಆಗ್ತದೆ ಮತ್ತು ಇದನ್ನು ಇನ್ನು ಮುಂದಕ್ಕೆ ಯಾವ ರೀತಿ ಉತ್ತಮವಾಗಿ ಅನುಷ್ಠಾನ ಮಾಡಬೇಕು, ಅದರ ಜೊತೆಯಲ್ಲಿ ಇವತ್ತು ಇದ್ದಂಥ ನಮ್ಮ ಸಮಸ್ಯೆಗಳೇನು, ಅದಕ್ಕೆ ಹೇಗೆ ಒಂದು ಪರಿಹಾರ ಕಾಣಬೇಕಂತೇಳಿ ನಾವೊಂದು ದೀರ್ಘವಾದ ಚಿಂತನೆಯ ಸಭೆ ನಡೆಸಿ ಮುಗಿಲಿಲ್ಲ, ಇನ್ನೂ ಕೂಡ ಕಂಟಿನ್ಯೂ ಆಗಲಿಕ್ಕೆ ಇದೆ. ಇದರಲ್ಲಿ ಇವತ್ತು ಮಹತ್ವದ ಮೊದಲ ಒಂದು ವಿಚಾರ ಅಂತ ಹೇಳಿದರೆ ನೋಡಿ, ಆರೋಗ್ಯ ಇಲಾಖೆ ದೊಡ್ಡ ಮಟ್ಟದೊಂದು ವ್ಯಾಪ್ತಿ ಇರುವಂಥ ಇಲಾಖೆ. ಹುಟ್ಟುವ ಮೊದಲಿಗಿಂತಲೂ ಇನ್ನು ಸಾಯುವ ತನಕ ಇಲ್ಲಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಬೇಕಂತ ಅಗತ್ಯತೆ ಇದೆ. ಬೇರೆ ಬೇರೆ ಪ್ರೋಗ್ರಾಮ್ಸ್ ಅಲ್ಲಿ ಅಕಾರ್ಡಿಂಗ್ ಏಜಿಂದ ಪ್ರಾರಂಭ ಆಗ್ತದೆ. ಎಲ್ಲಕ್ಕಿಂತ ಪ್ರಮುಖವಾಗಿರುವ ವಿಚಾರಣೆ ಅಂತ ಹೇಳಿದರೆ ನಮಗಿರುವಂತಹ ತಳಮಟ್ಟದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಇವತ್ತು ಸ್ಟ್ರೆಂಥನ್ ಮಾಡುವಂಥದ್ದು. ಯಾಕೆಂತ ಹೇಳಿದರೆ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಅದು ಗೌರ್ಮೆಂಟ್ ಹಾಸ್ಪಿಟಲ್ ಇರೋದು ಹೊರತು ಪ್ರೈವೇಟ್ ಹಾಸ್ಪಿಟಲ್ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಕರ್ನಾಟಕ ರಾಜ್ಯ ಆರೋಗ್ಯವಂತ ಆದ ಜನಸಾಮಾನ್ಯ ಇವತ್ತು ಏನಾದರೂ ಹೆಚ್ಚು ಸಂಖ್ಯೆ ಇದ್ದರೆ ದಟ್ ಈಸ್ ಬಿಕಾಸ್ ಆಫ್ ದಿ ಗೌರ್ಮೆಂಟ್ ಸರ್ವಿಸ್, ಪ್ರೈವೇಟ್ ಸರ್ವಿಸಿಂದ ಅಲ್ಲ. ಪ್ರೈವೇಟ್ ಸರ್ವಿಸ್ನ ಇರ್ಬೋದು ಕಾಂಟ್ರಿಬ್ಯೂಷನ್, ಬಟ್ ಇಟ್ಸ್ ವೆರಿ ಲೆಸ್. ಅದು ಬರೀ ನಗರ ವ್ಯಾಪ್ತಿಯಲ್ಲಿ ಮಾತ್ರ ಹೊರತು ಗ್ರಾಮೀಣ ಮಟ್ಟದಲ್ಲಿಯೂ ಕೂಡ ನಮಗೆ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ. ಬಹುತೇಕ 80% ಇರುವಂಥ ಗ್ರಾಮೀಣ ಮಟ್ಟದಲ್ಲಿ 100ಕ್ಕೂ 100 ಉತ್ತಮವಾದ ಸೇವೆಯನ್ನು ಕೊಡ್ತಾ ಬಂದಿದ್ದರೆ ಅದು ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಡ್ತಾ ಬಂದಿದೆ ಅಂತ ನಾವಿವತ್ತು ಆಲೋಚನೆ ಮಾಡಬೇಕು. ಕೆಲವೊಂದು ದೊಡ್ಡ ಮಟ್ಟದ ವ್ಯಾಪ್ತಿಯ ಸಮಸ್ಯೆ ಇರ್ಬೋದು. ಇದರಲ್ಲಿ ಮೊದಲ ಸಮಸ್ಯೆ ನಮಗೆ ಯಾವುದಂತ ಹೇಳಿದರೆ ವೈದ್ಯರುಗಳ ಆ ಒಂದು ಅಲ್ಲಿ ಭಾಗವಹಿಸುವಿಕೆ ನಮಗೆ ಇವತ್ತು ಸಮಸ್ಯೆ ಇವತ್ತು ಆಗ್ತಾ ಇದೆ. ಬಹುಶಃ ಇವತ್ತು ನಮ್ಮಲ್ಲಿ MBBS ಡಾಕ್ಟರ್ ನಮಗೆ 1290 ಕೊರತೆ ಇದೆ, ಶಾರ್ಟೇಜ್ 1290, ಮತ್ತು ಸ್ಪೆಷಲಿಸ್ಟ್ 924, ಇವತ್ತು ನರ್ಸಸ್ 892. ಇದು ನಮಗೆ ಒಂದು ಆಸ್ಪತ್ರೆಯಲ್ಲಿ ಬೇಕಾದಂಥ ಒಂದು ವಿಚಾರ. ಅದಕ್ಕಾಗಿ ಬಹುಶಃ ನಾವು ಈಗಾಗಲೇ ಡಾಕ್ಟರ್ಗಳು ಸುಮಾರು 200 ಡಾಕ್ಟರ್ಗಳಿಗೆ ಇವತ್ತು ನಾವು ನೇಮಕಾತಿ ಮಾಡಲಿಕ್ಕೆ ನಮಗೆ ಇವತ್ತು ಸರ್ಕಾರ ಇವತ್ತು ನಾವು ಪರ್ಮಿಷನ್ ನಾವು ತಗೊಂಡಿದ್ದೇವೆ. ಇದರಲ್ಲಿ 200 ತಗೊಂಡ್ರು ಕೂಡ ಮತ್ತೆ ನಮಗೆ 700 800 ಬಾಕಿ MBBS 1000 ನಮಗೆ ಇವತ್ತು ಪೆಂಡಿಂಗ್ ಇರ್ತದೆ. ಅದಕ್ಕಾಗಿ ನಾವು ನೇರವಾಗಿ ನಾವು ಇವತ್ತು ವಾಕಿನ್ ಇಂಟ್ರು ಅಂತ ಇಲ್ಲಿ ನಾವು ಇವತ್ತು ಮಾಡ್ತೇವೆ. ಯಾರಾದರೂ ಕೂಡ MBBS ಕಲ್ತಂಥವರು ನಮಗೆ ಇವತ್ತು ಗೌರ್ಮೆಂಟ್ ಸರ್ವಿಸಲ್ಲಿ ಸೇರಬೇಕೆಂಬ ಆ ಒಂದು ಇಚ್ಛೆ ಇದ್ದರೆ ಅವರು DHಗೆ ಒಂದು ಅರ್ಜಿ ಕೊಟ್ಟರೆ ಸಾಕು. ಅವ್ರು ಆ ಕಡೆ ಈ ಕಡೆ ಓಡಾಡುವಂಥ ವಿಚಾರ ಬೇಡ. DHಗೆ ಒಂದು ಅರ್ಜಿ ಕೊಟ್ಟರೆ ಅದು MBBS ಇರಲಿ PG ಇರಲಿ, ವಿದಿನ್ 1 ವೀಕ್ ಆ DHO DC ಒಪ್ಪಿಗೆ ತಗೊಂಡು ಅವರಿಗೆ ಪ್ಲೇಸಲ್ಲಿ ಕೊಡಬೇಕು. ನಾವು MBBSಗೆ 60,000 ರೂಪಾಯಿ ಕೊಡ್ತಾ ಇದ್ದೇವೆ. ಬಹುಶಃ ಇವತ್ತು PG ಅವರಿಗೆ 1,10,000 10,000 ಇವತ್ತು ಸ್ಟಾರ್ಟಿಂಗ್ನಲ್ಲಿ ಇವತ್ತು ಕೊಡ್ತಾ ಇದ್ದೇವೆ. ಇಮ್ಮಿಡಿಯೇಟಾಗಿ 1 ವೀಕಲ್ಲಿ ಆರ್ಡ್ರ್ ಕೂಡ ಕೊಡ್ತೇವೆ. ಆದರೂ ಕೂಡ ಕೆಲವೊಂದು ಸಮಸ್ಯೆಗಳಿದೆ ಬರೋದು. ಯಾಕೆಂತ ಹೇಳಿದ್ರೆ ಯಾರೇ ಬರಬೇಕಾದ್ರೂ ಕೂಡ ಅವನಿಗೆ ಜಾಬ್ ಸೆಕ್ಯೂರಿಟಿ ಅಂತ ಬೇಕು. ನಾನು ಇಲ್ಲಿ ಸೇರಿದರೆ ನಾನು ಇಲ್ಲಿ ಇರ್ತೇನೆ ಅಥವಾ ನಾನು ಚೇಂಜ್ ಮಾಡ್ತಾರೆ ಅಂತ ಜಾಬ್ ಸೆಕ್ಯೂರಿಟಿ ಅಂತ ಬೇಕು. ಅದಕ್ಕಾಗಿ ನಾವು ಇದನ್ನು ಪ್ರಪೋಸಲ್ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ. ವಿ ಆರ್ ಪ್ರಪೋಸಿಂಗ್. ಮುಂಚೆ ನಾನು ಆರೋಗ್ಯ ಸಚಿವನಾಗಿದ್ದಾಗ ಮಾಡಿದ್ದೆ, ಮತ್ತು ಇಟ್ ವಾಸ್ ನಾಟ್ ದೇರ್, ಈಗ ಇಲ್ಲ. ಅದು ನಾನು ಪ್ರಪೋಸ್ ಮಾಡ್ತಾ ಇದ್ದೇನೆ. ಯಾರೆಲ್ಲ ಇವತ್ತು ಬಂದು ಕಾಂಟ್ರಾಕ್ಟ್ ಬೇಸಲ್ಲಿ ಸೇರ್ತಾರೆ ಅವರು 5 ವರ್ಷ ಚೆನ್ನಾಗಿ ಕೆಲಸ ಮಾಡಿಕೊಂಡು ಹೋದರೆ ಅವರ ಪರ್ಫಾರ್ಮೆನ್ಸ್ ನೋಡಿ ವಿ ವಾಂಟ್ ಟು ಅಬ್ಸರ್ವ್ ದೆಮ್ ಟು ಪರ್ಮನೆಂಟ್ ಜಾಬ್ಗೆ, ಅವರನ್ನು ಗೌರ್ಮೆಂಟ್ ಜಾಬ್ ಆಗಿ ಪರ್ಮನೆಂಟ್ ಮಾಡಲಿಕ್ಕೆ ನಾವು ಅಬ್ಸರ್ವ್ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ಯಾಕಾಗ ಅವ್ರಿಗೆ ಒಂದು ಸೇಫ್ ಸೆಕ್ಯೂರಿಟಿ ಅಂತ ಕೊಟ್ಟರೆ ದೇ ವಿಲ್ ಕಮ್ ಆ್ಯಂಡ್ ಜಾಯಿನ್ ಮಾಡಲಿಕ್ಕೆ ಅವರು ಆಸಕ್ತಿ ಹೊತ್ತು ವಹಿಸ್ತಾರೆ. ಎರಡನೇದೇನಂತ ಹೇಳಿದರೆ ಈ ಹಿಂದೆ ನಾವು ಇದ್ದ ಸಂದರ್ಭ ಗೌರ್ಮೆಂಟ್ ಸರ್ವಿಸ್ ಸೇರಿದವರು PG ಮಾಡಲಿಕ್ಕೆ ಅವಾಗ ಅವಕಾಶ ಇತ್ತು. ಇಷ್ಟು % ಆಫ್ ದಿ ಸ್ಟೂಡೆಂಟ್ಸ್ ಆರ್ ಅಲೌಡ್ ಫಾರ್ PG. ಮತ್ತೊಮ್ಮೆ ಅದನ್ನು ಕ್ಯಾನ್ಸಲ್ ಮಾಡಿದರು ಮಧ್ಯದಲ್ಲಿ. ಈಗ ನಾವು ಮತ್ತೆ ಅವರಿಗೆ ನಮ್ಮ ಗೌರ್ಮೆಂಟ್ ಸರ್ವಿಸ್ ಯಾರು ಇವತ್ತು ಸೇರ್ತಾರೆ MBBS ಕಲಿತು ಬಂದವರು
ಅವರು 5 years ಅಂತ ಅಬ್ಸರ್ವ್ ಆದ ನಂತರ ಇಫ್ ದೇ ವಾಂಟ್ ಟು ಡು PG ಮಾಡುವಂಥ ಅವಕಾಶ ಇದ್ದರೆ, ಅವ್ರಿಗೆ ಬೇಡಿಕೆ ಇದ್ದರೆ PG ಮಾಡಲಿಕ್ಕೆ ಕೂಡ ಅವಕಾಶ ಮಾಡಿ ಅವ್ರಿಗೆ ಕೊಡ್ತೇವೆ. ಯಾಕೆ ಪ್ರತಿಯೊಬ್ಬ MBBS ಅವನು ಕೂಡ ಅವನು ಕಲಿಯುವುದು MBBS, ಅವನು PG ಮಾಡಬೇಕೆಂಬ ಉದ್ದೇಶದಿಂದ. ನೀವು ಇಲ್ಲಿ ಸೇರಿದ ನಂತರ ನನಗೆ PG ಮಾಡಲಿಕ್ಕೆ ಆಗುವುದಿಲ್ಲ ಎಂಬ ಅಂದರೆ ಅವಕಾಶ ಇಲ್ಲ, ಎಲ್ಲರೂ ಮಾಡ್ತಂತ ಇರಲಿಲ್ಲ. ಅವಕಾಶ ಇಲ್ಲ ಅಂತ ಹೇಳಿದರೆ ಅಲ್ಲಿ ಆ ಮೈಂಡ್ ಸೆಟ್ ಬರುವುದೇ ಇಲ್ಲ, ನಮಗೆ ಅವಕಾಶ ಇಲ್ಲ ಅಂತ ಹೇಳಿಕೊಂಡು. ಸೊ ಅದಕ್ಕೂ ಕೂಡ ನಾವು ಇವತ್ತು PG ಮಾಡುವಂಥ ಅವಕಾಶ ಆದೇಶ ಶೀಘ್ರದಲ್ಲೇ ಇವತ್ತು ಮಾಡುವಂಥದ್ದು.